ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಗಾಳಿ ಸಮೇತ ಧಾರಾಕಾರ ಮಳೆ ಸುರಿದ ಪರಿಣಾಮ ಬಡವರ ಮನೆಯ ಟಿನ್ ಶೀಟ್ಗಳು ಹಾರಿಹೋಗಿದ್ದು ಜಿಲ್ಲಾಡಳಿತ ಪರಿಹಾರ ನೀಡಬೇಕು ಎಂದು ಸಂತ್ರಸ್ತರು ಕೋರಿದ್ದಾರೆ. ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ, ಗಾಂಧಿನಗರ ಸೇರಿದಂತೆ ನಾನಾ ಕಡೆ ಗಾಳಿ ಸಮೇತ ಮಳೆ ಸುರಿದಿದ್ದರಿಂದ ಮರಗಳು ಧರೆಗುಳಿದಿದ್ದಲ್ಲದೆ ಬಡವರ ಟಿನ್ ಶೆಡ್ಗಳು ಹಾರಿಹೋಗಿವೆ. ಸೋನಿಯಾ ಗಾಂಧಿ ನಗರದ ಆಲಂ ಪಾಷಾ ಅವರ ಕುಟುಂಬದ ಪುಟ್ಟ ಕಂದಮ್ಮ ದೇವರ ಕೃಪೆಯಿಂದ ಸಂಕಷ್ಟದಿಂದ ಪಾರಾಗಿದೆ. ಗಾಳಿಯ ರಭಸಕ್ಕೆ ಮನೆಯ ಮೇಲಿನ ಟಿನ್ಗಳು ಮೇಲೆ ಬೀಳದೆ ಹಾರಿ ಹೋಗಿವೆ. ಇನ್ನು ಮಳೆಗೆ ಮನೆಯಲ್ಲಿರುವ ದವಸ ಧಾನ್ಯಗಳು ಮಳೆ ನೀರಲ್ಲಿ ಕೊಚ್ಚಿ ಹೋಗಿದೆ. ನಮಗೆ ಹಾಗೂ ನಮ್ಮ ಜೀವನಕ್ಕೆ ಈ ಮಳೆಯಿಂದ ಅಪಾರ ನಷ್ಟವಾಗಿದೆ. ನಾವು ಬಡವರು, ದಯವಿಟ್ಟು ನಮ್ಮ ಕಷ್ಟಕ್ಕೆ ನೆರವಾಗಿ ಎಂದು ಸಂತ್ರಸ್ತರು ಮೊರೆ ಇಟ್ಟಿದ್ದಾರೆ. ನನ್ನ ಹೆಸರು ಮಹಬೂಬಾಗಿ ಸೋನಿಯಾಗಳಿಂದ ನಮ್ಮ ಆಲಂ ಭಾಷೆಗೆ ಎಲ್ಲ ಇದಾಗಿದೆ ಸರ್. ಅದಕ್ಕೆ ನಮ್ಮ ಪರಿಹಾರ ಬೇಕು. ಅಂಬಾಸ್ ಅವರು ಯಾರು ಓಣಿ ನೀರು ಮಾಡ್ತೀವಿ, ಕಣ್ಣು ಮಾಡ್ತೀವಿ, ಅವ್ರಿಗೆ ಏನೂ ಮಾಡಿಲ್ಲ. ಅವ್ನು ಆಚೆ ಕೌನ್ಸಿಲ್ ಹೋದ್ರೆ ಕೌನ್ಸಿಲ್ ಏನು ಮಗಳಿಗೆ ಹುಚ್ಚಿ ಹೋದ್ರೆ ನೀರು ಕುಡಿಯಬೇಕಾಗತ್ತೆ ಸರ್. ಎಲ್ಲಿಂದ ಬಂದಿಲ್ಲಿ ಸೋನಿಯಾಗಾಂಧಿ ಬಂದಿತ್ತು ಮಾತಾಡ್ರಿ ಸರ್. ಇಲ್ಲಿ ಏನು ಗಿಡ ಬಿದ್ದೋ ಮನೆ ಬಿದ್ದೋ ಎಲ್ಲ ಲಕ್ಷ ಭಾಳ ಲಕ್ಷ ಇಲ್ಲಿ ಬರ್ರಿ, ಅಷ್ಟು ಎಲ್ಲಿದೆ ಬರಬೇಕು. ನಮಗೆ ಸಹಾಯ ಮಾಡಬೇಕು. ನಿಮ್ಮ ಸಹಾಯದಿಂದ ಆಲಂ ಭಾಷೆಗೆ ಏನಿಲ್ಲ. ಮದ್ದು ಸಹಾಯ, ಮಗು ಸಹಾಯ ಅದು ಉಳ್ದದು. ಅದಕ್ಕೆ ನಿಮ್ಗೆ ಏನು ಪರಿಹಾರ ಮಾಡಿರಿ ಅದಕ್ಕೆ. ಈಗ ಏನಾದ್ರು ಅನಾಹುತ ಇದೆ ಸರ್? ಅನಾಹುತ ಏನಾಗಿಲ್ಲ ಸರ್. ಹುಡುಗಿ ನಾವು ಎತ್ಕೊಂಡ್ಬಂದಿವಿ ಸರ್. ಅವೆಲ್ಲ ಓಣ ಹುಡುಗರಿದ್ದೀವಿ, ಎಲ್ಲ ಕರ್ಕೊಂಡ್ಬಂದು ಹೊರಗಿದ್ವಿ ಸರ್. ಇಲ್ಲ ಹುಡುಗಿ ಏನೋ ಹತ್ತಿತ್ತು ಸರ್, ಹೆಚ್ಚು ಕಡಿಮೆ ಹತ್ತಿತ್ತು ಅದು. ನಾವು ಎಲ್ಲ ಓಣ ಸಹಾಯ ಮಾಡಿದ್ವಿ. ಓಡಿ ಬಂದು ಮಾಡಿದ್ವಿ. ನಾವು ಒಳ ಕಚ್ಚಿದ್ರು ನೋಡ್ರೆ ಆಗಿಲ್ಲ. ನಾವು ಬಂದು ಎಲ್ಲ ಸಹಾಯ ಮಾಡಿ ಸ್ವಲ್ಪ ಹುಡುಗರು ಎಲ್ಲ ನಿಂತ ಸರ್, ಮನೆ ತುಂಬಿತ್ತು ಸರ್. ಅದು ಅದು ಏನೇನು ಸ್ವಲ್ಪ ಪರಿಹಾರ ಕೊಡ್ರಿ. ಸ್ವಲ್ಪ ಗಡ ನೀರು ಎಲ್ಲ ಸ್ವಲ್ಪ ಕೊಳೆಗಳೆಲ್ಲ ಸ್ವಚ್ಛ ಮಾಡಿಸಿ. ನೀರಿಗೂ ಏನಾದರೂ ಎಷ್ಟಾಗಿದೆ ಸರ್? ನಷ್ಟ ಎಷ್ಟಾಗ್ಯದ? ಆಗ್ಬೋದು ಒಂದು 50-60 ಸಾವಿರ ತನಕ ಆಗ್ಬೋದು ಸರ್. ಅದು ಯಾರ್ದು? ಆಲಂ ಭಾಷೆಂದು. ಇದೇ ರೀತಿ ಭಾಳಷ್ಟು ಜನ ಮನೆಗಳು ಬಿದ್ದಾಗವ? ಬಿದ್ದವ, 4 ಬಿದ್ದಾವ ಸರ್. ಮನೆಗಳು ಗಿಡಗಳು ಬಿದ್ದಾವ? ಗಿಡ ಬಿದ್ದಾವ, ಮಾರಿನ ಗಿಡ ಬಿದ್ದಾವ. JCB ತೆಗಿಸಿದ್ವಿ. ಇವಾಗ ದಾರಿ ಗಡ್ಡದ ಅಂತ ನಾವು ಕೈಲಿಂದ ಖರ್ಚು ಮಾಡಿ ಕಳಿಸಿದ್ವಿ ಸರ್. ಕೈಲಿಂದ JCB ಕರೆಗೊಳಿಸಿ ನಾವು ಖರ್ಚು ಮಾಡಿ ಕಳಿಸಿದ್ವಿ ಸರ್. ಮುನ್ಸಿಪಾಲ್ಟಿ ಯಾರು ಬಂದಿಲ್ಲ? ಯಾವ ಬರ್ತಾವ? ಸತ್ಮ್ಯಾಗ ಬರ್ತಾವ ಸರ್. ಸತ್ಮ್ಯಾಗ ಬರ್ತಾವ ಸರ್ ಮುನ್ಸಿಪಾಲ್ಟಿ. ಯಾವತ್ತು ಒಂದು ವರ್ಷ ಹೇಳ್ಕೊಂಡು ಬಂದ ನೀರು ಬಗ್ಗೆ. ಮತ್ತೆ ಅಂಬಾಸ್ ಅವರು ಬಂದರು, ಮಾಡ್ತೀನಿ ಅಂತ ಕೇಳಿದ್ರು, ಕೈ ಕೊಟ್ಟು ಹೋದ್ರು. ಇನ್ನೊಬ್ಬರು ಬಂದರು, ಕೈ ಕೊಟ್ಟು ಹೋದ್ರು. ಇನ್ನೂ ಯಾರೂ ಮಾಡಿಲ್ಲ. ನಮ್ಮ ಕೈಲಿಂದ ಖರ್ಚು ಮಾಡಿ ಕೊಳೆ ಹಾಕಂತ ನಮ್ಮ ಕೈಲಿಂದ ಮಾಡಾಕಚ್ಚು ಸರ್. ಯಾರೇನು ಮಾಡಿಲ್ಲ. ಈ ಹೆಣ್ಮಕ್ಳಿಗೆ ಅವ್ರು ಹೆಣ್ಮಕ್ಳು ಏನಂದ್ರೆ ಹೋಗ್ರಿ ನಾಳೆ ಬರ್ತೀವಿ ಅಂತಾರ. ನಮ್ಮಂತ ಹೋದ್ರಿ ಸಾಹೇಬ್ ಬಾಪ ಆರಂಭ ಚಾ ಕುಡಿವ ಅಂತ ಕಳಿಸ್ತಾನ. ನಡಿ ಅಷ್ಟೇನೋ ಬರ್ತೀವಿ ಸರ್. ಇಲ್ಲಿ ನೀರು ಸರ್, ಇಲ್ಲಿ ಏನು ಗಿಡ ಏನು ರಾತ್ರಿ ಕರೆಂಟ್ ಇಲ್ಲ, ಅವು ಚೋಳ ಹೆಂಗೆ ಬರುತ್ತೆ ಹೆಂಗೆ ನಮಗೂ ಸರ್. ದೇವ್ರ ಅದು ಬಡವ್ರ ಕಷ್ಟ ಕೇಳೋರು ಯಾರಿಲ್ಲ? ಯಾರಿಲ್ಲ ಸರ್, ಯಾರಿಲ್ಲ. ಅಂಬಾಸ್ ಅವರು ಹೇಳ್ದು, ಬಂದು ಮಾಡಿ ನಮ್ಗೆ ಊಟ ಆಗ್ರಿ ನೀವು ನಮ್ಮ ಮನೇಲಿ ಇದ್ದಂಗೆ ಅಂತ ಹೇಳ್ದ. ಹೌದಾ, ಬಸ್ಸು ಸಾಬ್ರು ಅದೇ ಅಂದರು. ಕೆಲವು ಮಂದಿ ಭಾಳ ಮಂದಿ ಅಂದರು. ನಾವು ಹೆಚ್ಚಿಗೆ ಏನಾರು ಮಾಡಿದ್ರೆ ಬಾಪ ಅಂತ ಹೆಗಲ್ ಕೈ ಹಾಕಂಡು ಬಾಪ ಅಂತ ಕರ್ಕೊಂಡು ಹೋಗ್ತಾರ. ಮತ್ತೆ ಹೆಂಗೆ ನ್ಯಾಯ ಕೊಡಲ್ಲ? ನಾ ಏನು ಕೊಡೋದು ನೋಡ್ತಿರಲ್ಲ ಸರ್. ನಾ ನಮ್ಗೆ ಏನಿಲ್ಲ. ನಾ ಅದು ನಿಮ್ಗೆ ಯಾಕೆ ಕಳಿಸ್ತಿದ್ದೆ? ನಿಮ್ಗೆ ಯಾಕೆ ಕೇಳ್ತಿದ್ವಿ ಪರಿಹಾರ ಮಾಡ್ರಿ ಅಂತ? ಪರಿಹಾರ ಮಾಡಿದ್ರೆ ನಿಮಗೆ ನಾವು ಯಾಕೆ ಹೇಳ್ತಿದ್ವಿ? ರೇಟ್ ನಿಮ್ಗೆ ಹೇಳ್ತಿದ್ವಿ. ಎಲ್ಲ ಯಾಕೆ ಮಾಡ್ತಿದ್ವಿ ನಾವು? ನನ್ನ ಹೆಸರು ಆಲಂ ಭಾಷಾ ಅಂತೇಳಿ. ನಾನೊಬ್ಬ ಆಟೋ ಚಾಲಕ. ನಮ್ಮ ಮನೆ ಗಾಳಿ ಮಳೆ ಬಂದ ಕೇಸಿ ಎಲ್ಲ ನಂದು ಮನೆ ಎಲ್ಲ ಬಿದ್ದೋಗಿದೆ. ಟಿನ್ಗಳು ಎಗರಿ ಹೋಗಿದ್ದಾವೆ. 4 ಮಕ್ಕಳು ಗಂಡ ಹೆಂಡತಿ ಇದ್ದೇವೆ. ಮಗಳು ಡೆಲಿವರಿ ಆಗಿದೆ, 20 ದಿನ ಆಗಿದೆ. ನಮಗೆ ಸಹಾಯ ಮಾಡೋರು ಯಾರಿಲ್ಲ. ಎಲ್ಲಿದ್ದೀರಾ ಅಂಪಾಯ ಸೌಕಾರ್ರಿ? ನಮ್ಮದು ಕಷ್ಟ ನೋಡಿರಿ, ಸ್ವಲ್ಪ ಬಡವ್ರಿಗೆ ಎಲ್ಲಿದ್ದೀರ ಅಂತ ನೋಡಿರಿ. ನೋಡಿ ನಮ್ಗೆ ಏನಾನ ಪರಿಹಾರ ಕೊಡ್ರಿ. ಅಲ್ಲ ಸರ್, ನಮ್ಮದು ಸೋನಿಯಾಗಾಂಧಿನಗರು. ಮಳೆ ಬಂದು ಮನೆಗೆ ಎಲ್ಲ ಬಿದ್ದವು ಸರ್. ಈಗ ಮನೇನೆ 2 ಲಕ್ಷ ಖರ್ಚು ಮಾಡಿವಿ. ಟಿನ್ನ ಎದ್ದು ಹೋಗಿಬಿಟ್ಟವು ಮನೆ. ನಾವು ಬಡವರು. ಈ ಓಣಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲಿ 20 ವರ್ಷಲಿದ್ದ ಕಷ್ಟ ಬೀಳ್ತೀವಿ ನಾವು. ಒಂದು ನೀರಿನ ಪ್ರಾಬ್ಲಮ್. ಗಿಡಗಳು ಬಿದ್ದಾವ ಮನೆ ಮೇಲೆ. ಏನು ಸರ್ ಎಲ್ಲ ರಾಸು ಯಾವ ಚೇಳು ಕಡ್ದ ಸತ್ರಗಳು ಈ ಓಣ ಕೇಳೋರಿಲ್ಲ. ಯಾವ ಏರಿಯಮ್ಮ? ಸೋನಿಯಾಗಾಂಧಿನಗರ.